ತಾವು ಯೋಗ ಟ್ರೈನಿಂಗ್ ಪಡ್ಕೊಳ್ಳೋದಕ್ಕೆ ತಮ್ಮ ಶಾಲೆಯವರ ಶಿಕ್ಷಕರ ಸಪೋರ್ಟ್ ತುಂಬಾ ಮುಖ್ಯ ಆಗಿರಬೇಕು. ತಮ್ಮ ಶಾಲೆಯ ಶಿಕ್ಷಕರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡಿದ್ರು? ಈ ಥರ ಯೋಗದಲ್ಲಿ ತೊಡಸ್ಕೊಳ್ಳೋಕ್ಕಾಗಿರ್ಬೋದು, ಕಾಂಪಿಟೇಷನ್ಗಳಿಗೆ ಹೋಗೋದಕ್ಕಾಗಿರ್ಬೋದು, ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನಮ್ಮ ಸ್ಕೂಲ್ ಹೆಸರು ಆಕ್ಸ್ಫರ್ಡ್ ಸ್ಕೂಲ್ ಅಂತ, ಆಕ್ಸ್ಫರ್ಡ್ ಶಾಲೆ. ನಮ್ಮ ಸ್ಕೂಲ್ ಚೇರ್ಮನ್ ಹೆಸರು ಮಿಸ್ಟರ್ ನಾಗೇಶ್ ಅಂತ, ನಾಗೇಶ್ ಸರ್. ಸ್ಕೂಲ್ ಪ್ರಿನ್ಸಿಪಲ್ ಹೆಸರು ಉಮಾ ಮ್ಯಾಮ್ ಅಂತ. ಪ್ರಿನ್ಸಿಪಲ್ಲು ಚೇರ್ಮನ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಸ್ಪೋರ್ಟ್ಸ್ ಅಂದ್ರೆ ಸಪೋರ್ಟ್ ಮಾಡ್ತಾರೆ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಯೋಗ ಅಂದ್ರೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾಂಪಿಟೇಷನ್ ಇದ್ರೂ ಸ್ಕೂಲ್ ವ್ಯಾನಲ್ಲೇ ಕರ್ಕೊ ಹೋಗ್ತಾರೆ, ಸ್ಕೂಲ್ ವ್ಯಾನಲ್ಲೇ ಕರ್ಕೊ ಬರ್ತಾರೆ. ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಮಿಕ್ಕಿದ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಿಂಕಲಾಗುತ್ತೆ, ಹೋಗಿ ಮಾಡ್ಬಾ, ಆಲ್ ದ ಬೆಸ್ಟ್ ಅಂತ ಸಪೋರ್ಟ್ ಮಾಡಿದ್ರು. ಈಗ ತಾವು 6ನೇ ತರಗತಿ ಓದ್ತಾರೋದ್ರಿಂದ ಈ ಓದಲ್ಲೂ ತಾವು ತೊಡಗಿಸ್ಕೋಬೇಕು, ಓದನ್ನು ಬಿಡೋಂಗಿಲ್ಲ, ಮತ್ತೆ ಯೋಗದಲ್ಲೂ ತೊಡಗಿಸ್ಕೊಳ್ಬೇಕು, ಎಲ್ಲ ರೀತಿಯ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ಬೇಕು. ಈ ಓದು, ಶಾಲೆ, ಯೋಗ ಈ ಮೂರನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದೀರಾ? ದಿನದಲ್ಲಿ ಯಾವ್ಯಾವುದಕ್ಕೆ ಯಾವ ರೀತಿ ಸಮಯವನ್ನ ಕೊಡ್ತಾ ಇದ್ದೀರಾ? ನಾನು ಯೋಗ ಸಂಜೆ ಮಾಡಿದ್ರೆ, ಓದೋದು ಬೆಳಗ್ಗೆ ಓದ್ತಾ ಇದ್ದೆ. 5 o'clock ಎದ್ದು ಓದ್ಕೋತಾ ಇದ್ದೆ. ಆಮೇಲೆ ರಜಾ ದಿವಸದಲ್ಲೂ ಓದ್ತಾ ಇದ್ದೆ. ಓದೋದ್ರಲ್ಲೂ ಚೆನ್ನಾಗಿ ಓದ್ತಾ ಇದ್ದೀನಿ, ಯೋಗ ಮಾಡೋದ್ರಲ್ಲೂ ಚೆನ್ನಾಗಿ ಯೋಗ ಮಾಡ್ತಾ ಇದ್ದೀನಿ. ಸಂಜೆ ಯೋಗ ಮಾಡಿದ್ರೆ ಬೆಳಗ್ಗೆ ಓದ್ಕೋತೀನಿ. ಈಗ ತಾವು ಯಾವುದಾದ್ರು ಕಾಂಪಿಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ, ಶಾಲೆನಲ್ಲಿ ಯಾವುದಾದ್ರೂ ಪಾಠಗಳು ನಿಮಗೆ ಮಿಸ್ ಆದಂಥ ಸಂದರ್ಭದಲ್ಲಿ, ಅಥವಾ ಪರೀಕ್ಷೆ ಅಥವಾ ಟೆಸ್ಟ್ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ತಮಗೆ ಪ್ರತ್ಯೇಕವಾಗಿ ಏನಾದರೂ ಹೇಳ್ಕೊಡ್ತಾ ಇದ್ರಾ, ಮಾಡಿಸ್ತಾ ಇದ್ರಾ? ಎಲ್ಲಾದರೂ ಸ್ಕೂಲಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾಗ ಅಥವಾ ಟೆಸ್ಟ್ ನಡೀತಾ ಇದ್ದಾಗ ಎಲ್ಲಾದರೂ ಹೋಗಿದ್ರೆ, ನಾನು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಚಿತ್ರದುರ್ಗಕ್ಕೆ ಹೋಗಿದ್ದೆ. ಮತ್ತೆ ಎಕ್ಸಾಮ್ ಕೊಟ್ಟಿದ್ರು, ನನಗೆ ಸಪ್ರೇಟ್ ಎಕ್ಸಾಮು ಕೊಟ್ಟಿದ್ರು. ಮತ್ತೆ ಪಾಠ ಏನಾದರೂ ಮಿಸ್ ಆದರೆ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು, ಅರ್ಥ ಮಾಡಿಸ್ತಾ ಇದ್ರು. ತಾವು ಪ್ರಸ್ತುತ 6ನೇ ತರಗತಿ ಓದ್ತಾ ಇದ್ದೀರಾ. ಯೋಗದಲ್ಲಿ ತೊಡಗಿಸ್ಕೊಂಡು ಈ ರೀತಿಯ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಬಹುಮಾನವನ್ನ ಗೆಲ್ತಾ ಬರ್ತಾ ಇದ್ದೀರಾ. ಇದೆಲ್ಲ ಒಂದು ಕಡೆ ಇದ್ರೆ, ತಮ್ಮ ಜೀವನದ ಮುಂದಿನ ಭವಿಷ್ಯದ ಗುರಿ ಏನು? ಭವಿಷ್ಯದಲ್ಲಿ ತಾವು ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಭವಿಷ್ಯದಲ್ಲಿ ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸರು ಮತ್ತೆ ಯೋಗ ಟೀಚರ್ ಆಗಬೇಕು ಅನ್ಕೊಂಡಿದ್ದೀನಿ. ಓದೋದ್ರಲ್ಲಿ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ.